ನಮಗೆ ನಮ್ಮ ಜಾಗದಲ್ಲಿ ಜಾನುವಾರು ಕಾಟ ತುಂಬ. ದನಗಳು ಭಾರೀ ಲೂಟಿ. ಏನು ಬೇಲಿ ಮಾಡಿದರೂ ಅದು ಸಕ್ಸಸ್ ಆಗ್ತಿರಲಿಲ್ಲ. ನಾನು ತರಿಸಿದ್ದೊಂದು ಸ್ವಲ್ಪ ಇದು ಕಮ್ಮಿ ಆಯಿತು ಫೆನ್ಸಿಂಗು, ಅದಕ್ಕೆ ಈ ಥರ ಮಾಡಿದೆ. ಇದು ಫೈಬರ್ ಮೆಶ್ಶು ತುಂಬ ಈಸಿ ಇನ್ಸ್ಟಾಲೇಷನ್ನು ಎಲ್ಲ. ನೋಡಿ ಇದಿಷ್ಟು ಹೆಚ್ಚು ಕಮ್ಮಿ ಇಲ್ಲಿ 100 ಅಡಿ, ಮತ್ತು ಇನ್ನೊಂದು ನಂದು ಪೇಟೆಯಲ್ಲಿ ಒಂದು ಸ್ವಲ್ಪ ತೋಟ ಇದೆ, ಅದರಲ್ಲಿ 300 ಅಡಿ ಮೆಷಿನ್ ಬೇಲಿ ಮಾಡಿದ್ದೀನಿ. ಅವತ್ತಿಂದ ಇವತ್ತಿನವರೆಗೂ ನೋಡಿ ಎಷ್ಟು ಸ್ಟ್ರಾಂಗ್ ಇದೆ ಅಂದರೆ ಅಷ್ಟು ಸ್ಟ್ರಾಂಗ್ ಇದೆ. ಆಮೇಲೆ ಇನ್ಸ್ಟಾಲೇಷನು ಭಾಳ ಆರಾಮು. ನಾನು ಮಧ್ಯೆ ಕಲ್ಕಂಬ ಹಾಕಿ, ಇಲ್ಲಿ ನೋಡಿ ಮರದ ಕಂಬ ಹಾಕಿ ಹೆಂಗೆ ನಮ್ಗೆ ಅನುಕೂಲದ ತಕ್ಕಂತೆ ಮಾಡಿದರೆ ಭಾಳ ಚೆನ್ನಾಗುತ್ತೆ. ಇದು ಜಸ್ಟ್ ಫೆನ್ಸ್ ಅಂತ ಅವ್ರದ್ದು, ಬೇಲಿ ಮಾಡಿ ಮರ್ತು ಬಿಡಿ ಅಂತ. ಸುಮಾರೊಂದು ಅವ್ರು ಹೇಳೋ ಲೆಕ್ಕಾಚಾರ ಒಂದು 10-15 ವರ್ಷದ ಗ್ಯಾರಂಟಿ ಕೊಡ್ತಾಯಿದ್ದಾರೆ. ನಾನೊಂದು ನೋಡಿ ಇಲ್ಲಿ ಒಂದು 100 ಅಡಿ ಮೆಷನ್ನು ಮಾಡಿದ್ದೀನಿ ನೋಡಿ, ನಾನು ತೋರಿಸ್ತೀನಿ. ಇದು ಹೀಗೆ 5 ಅಡಿ ಒಂದು ಕಂಬ ಹಾಕ್ಬಿಟ್ಟು ಮಧ್ಯೆ ಕಲ್ಕಂಬನೂ ಹಾಕಿದ್ದೀನಿ. ಇದು ಸುಮ್ಮನೆ ನಾನು ನೋಡೋಣ, ಇದು ಒಂಥರ ಮಾಡಿದ್ರೆ ಹೆಂಗೆ, ನನ್ನ ಹತ್ರ ಗಳ ಇತ್ತು, ಇದು ಮಾಡಿದರೆ ಹೆಂಗೆ ಅಂತ ಹೇಳ್ಬಿಟ್ಟು ಇದಕ್ಕೆ ಅಡ್ಡ ಗಳ ಕಟ್ಟಿದೆ. ಇಲ್ಲದ್ರೆ ಏನೂ ಕಟ್ಟೋ ಅವಶ್ಯಕತೆ ಇಲ್ಲ. ಸುಮ್ಮನೆ ಇದನ್ನು ನೀಟಾಗಿ ತಂತಿಲಿ ಬಿಗಿದ್ಬಿಟ್ರೆ ಕಂಬಕ್ಕೆ. ಇದು 4 ಅಡಿ ಹೈಟಿನ ಮೆಶ್. ಇದು 4 ಅಡಿ 6 ಅಡಿ 8 ಅಡಿ ಬರುತ್ತೆ ಅಂತಾರೆ. ನಂಗೆ ತರ್ಸೋಕ್ಕೂ ಭಾಳ ಸುಲಭ ಆಗ್ಬಿಡ್ತು. ಅವ್ರಿಗೆ ಆನ್ಲೈನಲ್ಲಿ ಮಾತಾಡಿದೆ, ಪೇಮೆಂಟ್ ಮಾಡಿದೆ, ಮಾರನೇ ದಿವಸ ನಮ್ಮೂರಿಗೆ ಬಸ್ಸಲ್ಲಿ ಕಳಿಸಿ ಕೊಟ್ಟರು. ಭಾಳ ಫಸ್ಟ್ ಕ್ಲಾಸ್ ಡ್ಯೂರಬಿಲಿಟಿ ಇದೆ ನೋಡಿ. ಹಿಂಗಂದ್ರೆ ಏನು ಸ್ಟ್ರೆಂತ್ ಇದೆ ಅಂದರೆ ಯಾವ ಜಾನುವಾರು ಯಾವುದು ಇದ್ರ ಶುದ್ಧಿ ಇದು ಮಾಡಿದ್ಮೇಲೆ ನನಗೆ ತಲೆ ವಿಷಯ ಇಲ್ಲ. ಇದು ಜಸ್ಟ್ ಫೆನ್ಸ್ ಅವರಿಗೆ ಹೇಳ್ತಿದ್ದೀನಿ. ನಿಜವಾಗ್ಲೂ ಎಲ್ಲ ರೈತರು ಇದನ್ನು ನೋಡಲಿ. ತುಂಬ ಬರೀ ಸುಮ್ಮನೆ ಮೆಶ್ ಹಾಕು, ಆಮೇಲೆ ಇದು ಬಲೆ ಎಳಿ, ಕಂಬ ಹೋಗಿ, ಗೂಟ ಕಟ್ಟು, ದಿವ್ಸ ಬೆಳಗಾದ್ರೆ ದನ ಬಂತು, ಕಚ್ಚಿತು, ಹರಿತು, ಏನೂ ಆಗಲ್ಲ. ಯಾವ ಜಾನುವಾರು ಯಾವುದು ನುಗ್ಗಲ್ಲ. ಫಸ್ಟ್ ಕ್ಲಾಸ್ ಇದೆ. ಕರೆಂಟ್ ಬೇಲಿ ಬೇಡ, ಯಾವುದೂ ಬೇಕಾಗಿಲ್ಲ. ಇದು ಇತ್ತು ಅಂದರೆ ದನಗಳು ಆಗಲಿ, ಬೇರೆ ಇನ್ನಿತರೆ ಕಾಡು ಪ್ರಾಣಿಗಳಾದರೂ ಬರೋಲ್ಲ. ಯಾಕೆಂದರೆ ಇದು ಅಷ್ಟು ಸ್ಟ್ರೆಂತ್ ಇದೆ ನೋಡಿ. ಹಿಂಗಂದರೆ ರಿವರ್ಸ್ ಬರುತ್ತೆ, ಅಷ್ಟು ಸ್ಟ್ರೆಂತ್ ಇದೆ. ಆಮೇಲೆ ಲೈಟ್ ವೆಯ್ಟು, ಕ್ಯಾರಿಗೂ ಅಷ್ಟೇ 2.5 kg ತೂಕ ಬಂತು ಅಷ್ಟೇ. 100 ಅಡಿ ರೇಟು ರೀಸ್ನಬಲ್ಲು. ಓಕೆ.